ಹೆಲೋ ಗೈಸ್, ತೆಗೆದಿರಲ್ಲರು ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡು. ಓಕೆ ಗೈಸ್, ಇವತ್ತಿನ ವಿಡಿಯೋ ಕೂಡ ಇವತ್ತಿನ ವಿಡಿಯೋ ಕೂಡ 3D ಆ್ಯಟಿಟ್ಯೂಡ್ ವಿಡಿಯೋ ಟ್ರೆಂಡಿಂಗು ಇನ್ಸ್ಟಾಗ್ರಾಮ್ದು. ಓಕೆ, ಈ ವಿಡಿಯೋದಲ್ಲಿ ಪ್ರತಿ ದಿವಸ ನೀವು ವಿಡಿಯೋ ನೋಡ್ತೀರಾ. ಸೊ ನೀವು ಶೇಕ್ ಎಫೆಕ್ಟ್ನಲ್ಲಿ ಇರುತ್ತೆ, ಅಂದರೆ ಕ್ಯಾಮ್ರಾ ಲೇಯರ್ನ ಆಮೇಲೆ ಪೇಂಜಸ್ನ ಬರೀ ಆ್ಯಡ್ ಮಾಡಿಬಿಡ್ತಾರೆ, ಬೀಟ್ ಮಾರ್ಕ್ನಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಂಡು. ಆದರೆ ಈ ವಿಡಿಯೋದಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ಮಾಡ್ಕೊಳ್ಳಿ, ಯಾವ ರೀತಿ ವಿಡಿಯೋನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನಂತೂ ಇವಾಗ ಆಲ್ರೆಡಿ ಈ ವಿಡಿಯೋನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಬರ್ಬೇಕಾದ್ರೆ ನೀವು ಪ್ರಿವ್ಯೂ ಅಂತ ನೋಡಲೇಬೇಕಾಗುತ್ತೆ. ಸೊ ಹಾಗೆ ಮತ್ತೆ ಮೊದಲಿಗೆ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಭೂಮಿ ಸಿಡಿಯಲಿ ಬಾನು ನಡುಗ ಜಗವಾಗೋನೆ ಗುರುತಾಗೋದು ಮೇಲೇರೋದು. ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಅನ್ಕೋತಾನೆ. ಇಷ್ಟ ಆಗಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಅಂದರೆ ಯೂಟ್ಯೂಬ್ ಸರ್ಚಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಥವಾ ರೆಕಮೆಂಡೇಷನಿಂದ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಕೂಡ ಅದೇ ರೀತಿ ಆ್ಯಟಿಟ್ಯೂಡ್ ಟ್ರೆಂಡಿಂಗ್ ಆಮೇಲೆ ಎಲ್ಲ ರೀತಿ ವಿಡಿಯೋ ಎಡಿಟಿಂಗ್ಸು ಕನ್ನಡದಲ್ಲಿ ಬರ್ತಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಅವರು ಕೂಡ ಈ ರೀತಿ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ಬೋದು. ಸೊ ಇಷ್ಟಾದಮೇಲೆ ನಿಮಗೆ ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ಲೈಟ್ ಮೋಷನ್ ಅಂತ ಅಪ್ಲಿಕೇಶನ್ ಬೇಕಾಗುತ್ತೆ. ಲೈಟ್ ಮೋಷನ್ ಏನಾದರೂ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಇತ್ತಂದರೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ವೆಬ್ಸೈಟ್ನಿಂದ ಪ್ರೀಸೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಓಕೆ, ಇವಾಗ ಮೊದಲಿಗೆ ಪ್ರೊಜೆಕ್ಟ್ನಲ್ಲಿ ಬಂದುಬಿಟ್ರೆ ನೀವು ಬೀಟ್ ಮಾರ್ಕ್ ಆಮೇಲೆ ಶೇಕ್ ಎಫೆಕ್ಟ್ ಪ್ರೀಸೆಟ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅನ್ಕೊಳ್ತೀನಿ. ಇಂಪೋರ್ಟ್ ಮಾಡದೇ ಇರೋರು, ಅಂದರೆ ಇಂಪೋರ್ಟ್ ಆಗದಿರೋರು ಪ್ರೀಸೆಟ್ಟು XML ಲಿಂಕ್ನ ಸಹ ನಾನು ಕೊಟ್ಟಿರ್ತೀನಿ, ಅದು ಕೂಡ ವೆಬ್ಸೈಟ್ನಲ್ಲಿ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಲಿಂಕ್ ಇದೆ, ಆ ವಿಡಿಯೋನ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ಮೊದಲಿಗೆ ಬೀಟ್ ಮಾರ್ಕ್ ಪ್ರೀಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಬಂದುಬಿಟ್ಟು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ಈ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಎಂಡ್ರಿಗೂ ಈ ಫೋಟೋನ ತೊಗೊಂಬನ್ನಿ. ತಂದಷ್ಟು ಬಿಟ್ಟಾದಮೇಲೆ ಓಕೆ, ಹಿಂದೆ ಹೋಗಿಬಿಟ್ಟು ಶೇಕ್ ಎಫೆಕ್ಟ್ ಪ್ರೀಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇವಾಗ ಏನು ಮಾಡ್ಬೇಕಾದ್ರೆ ಕೆಳಗಡೆ ಇರೋ PNGsನ ಕಾಪಿ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಇರೋ PNGsನ ಮಾತ್ರ ಕಾಪಿ ಮಾಡ್ಕೊಂಡ್ಬಿಟ್ಟು ಕಾಪಿ 13 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಇವಾಗ ಬೀಟ್ ಎಫೆಕ್ಟ್ ಪ್ರೀಸೆಟ್ನಲ್ಲಿ ಬಂದುಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫೋಟೋ ಏನಾದರೂ ಈ PNGsಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನೀವೇ ಈ ರೀತಿ, ಈಗ 2 PNG ಇದೆ ಅಂದರೆ ಈ PNGಗಳನ್ನ ಈ ರೀತಿ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲಿ ಅಂದರೆ ನಿಮ್ಗೆ ಯಾವ ಪ್ಲೇಸ್ನಲ್ಲಿ ಬೇಕೋ ಆ ಪ್ಲೇಸ್ನಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಮ್ರಾ ಲೇಯರ್ನು ಕೂಡ ಅಷ್ಟೇ. ಓಕೆ, ಇವಾಗ ಅನ್ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ಓಕೆ, ಇದೇ ರೀತಿ ಎಲ್ಲ PNGs ನಿಮ್ಗೆ ಅಂದರೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲೇ ಈ ರೀತಿ ಗ್ರೂಪ್ನ ಮಾಡ್ಕೊಳ್ಳಿ. ಮೊದಲಿಗೆ ಗ್ರೂಪ್ನ ನೋಡ್ಕೊಂಡ್ಬಿಟ್ಟು ಅದನ್ನು ಮೂವ್ ಮಾಡಿ, ಅದು ಕರೆಕ್ಟಾಗಿ ಅಲ್ಲೇ ಮೂವ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ಇವಾಗ ಅನ್ಗ್ರೂಪ್ ಮಾಡ್ತೀನಿ ನಾನು, ಅದು ಕರೆಕ್ಟಾಗಿ ಏನು ಮೂವ್ ಆಗಬೇಕಲ್ಲ ಅದೇ ಮೂವ್ ಆಗುತ್ತೆ. ಸೊ ಇಷ್ಟಾದಮೇಲೆ ಇವಾಗ ಮತ್ತೆ ಹಿಂದೆ ಹೋಗ್ಬಿಟ್ಟು ಶೇಕ್ ಎಫೆಕ್ಟ್ ಪ್ರೀಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಏನು ಗ್ರೂಪ್ನಿದೆ ಈ ಗ್ರೂಪ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಇವಾಗ ಬೀಟ್ ಎಫೆಕ್ಟ್ ಪ್ರೀಸೆಟ್ನಲ್ಲಿ ಬಂದುಬಿಟ್ಟು ಪೇಸ್ಟ್ ಲೇಯರ್ನ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ನಿಮಗೆ ಕ್ಯಾಮ್ರಾ ಲೇಯರು ಏನೂ ಕಾಣ್ತಾ ಇಲ್ಲ. ಸೊ ಇವಾಗ ನಮ್ಮ ಕ್ಯಾಮ್ರಾ ಲೇಯರು ವರ್ಕ್ ಆಗ್ತಾಯಿಲ್ಲ. ಸೊ ಎಲ್ಲ ಕೂಡ ಬ್ಲ್ಯಾಂಕ್ ಆಗಿ ಬರ್ತಾಯಿದೆ. ಸೊ ಇವಾಗ ಇದನ್ನೇನು ಮಾಡಬೇಕಾದ್ರೆ ಇದನ್ನು ಸಿಂಪಲ್ಲಾಗಿ ಅನ್ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಅನ್ಗ್ರೂಪ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ನಮಗೆ ಇವಾಗ ಕರೆಕ್ಟಾಗಿ ಅಂದರೆ ಫೋಟೋ ಆಮೇಲೆ PNGs ಕಾಣ್ತದೆ, ಅದರ ಕ್ಯಾಮ್ರಾ ಲೇಯರು ವರ್ಕ್ ಆಗ್ತಾಯಿಲ್ಲ. ಸೊ ಕ್ಯಾಮ್ರಾ ಲೇಯರ್ನ ಆಫ್ ಮಾಡಿರ್ತೀನಿ, ಆನ್ ಮಾಡ್ಕೊಳ್ಳಿ. ಓಕೆ, ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಸೊ ವಿಡಿಯೋ ಅಂತೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇವಾಗ ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಆನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಓಕೆ, ನೋಡ್ತಾ ಇರಲ್ಲ ಈ ರೀತಿ ಆನ್ ಮಾಡ್ಕೊಂಡ್ಬಿಟ್ಟು ಇವಾಗ ವಿಡಿಯೋ ಅಂತೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ನಿಮ್ಮ ಮೊಬೈಲ್ನವ್ರು 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, 720pನಲ್ಲಿ ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಕೂಡ 720pನಲ್ಲೇ ಮಾಡ್ಕೊಳ್ತೀನಿ ವಿಡಿಯೋ ಎಕ್ಸ್ಪೋರ್ಟು, ಯಾಕಂದರೆ ಕಂಪ್ರೆಸ್ ಮಾಡುವಾಗ ನಾವು 720pನೇ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಟ್ರೆಂಡಿಂಗ್ ವಿಡಿಯೋ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಾನು ನಿಮಗೆ ಮುಂದೆ ಸಿಗ್ತೀನಿ.